ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಬಹಳದ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ನಿವೃತ್ತ ನೌಕರರಿಗೆ ಸರ್ಕಾರ ಪದೇ ಪದೇ ನಿರಾಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಬೇಜಾರನ್ನು ಮಾಡ್ತಾ ಇರ್ತಕ್ಕಂಥದ್ದು ಈಗ ಮತ್ತೆ ಪ್ರೂವ್ ಆಗಿದೆ ಸ್ನೇಹಿತರೆ. 2022 ಜೂನ್ನಿಂದ 2024 ಜುಲೈವರೆಗೆ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ನೌಕರರಿಗೆ ಈಗ 2018ರ ವೇತನ ಆಯೋಗದ ವರದಿಯಂತೆಯೇ, ಅಂದರೆ ಹಳೆಯ ವೇತನ ಆಯೋಗದ ವರದಿಯಂತೆಯೇ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತೆ. 7ನೇ ವೇತನ ಆಯೋಗದ ವರದಿಯನ್ನು ಅನ್ವಯ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಈಗ ಖಡಾಖಂಡಿತವಾಗಿ ಆರ್ಥಿಕ ಇಲಾಖೆ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅವರು ಕೊಟ್ಟಿರ್ತಕ್ಕಂಥ ರೀಸನ್ನು, ಈ 7ನೇ ವೇತನ ಆಯೋಗದ ವರದಿಯನ್ನು ಅನ್ವಯ ಮಾಡಬೇಕು ಅಂತಂದರೆ ಹೆಚ್ಚಿನ ಹಣದ ಹೊರೆ ಬೀಳಲಿದೆ. ಸೊ ಬರೋಬ್ಬರಿ 5,000 ಕೋಟಿಗಳಷ್ಟು ಹಣದ ಹೊರೆ ಬೀಳಿದೆ. ಸದ್ಯಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ಕೊತಾರೆ. ಇವ್ರಿಗೆ ನಾಚಿಕೆ ಆಗಬೇಕು ಸ್ನೇಹಿತರೆ. ಸುಮಾರು 25ರಿಂದ 30 ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರ ಜೀವನವನ್ನು ಉತ್ತಮ ಮಟ್ಟದಲ್ಲಿ ನಿಭಾಯಿಸೋದಕ್ಕೆ ಸರ್ಕಾರ ಸಹಾಯ ಮಾಡಲೇಬೇಕು, ಅವರ ಪರವಾಗಿ ನಿಂತ್ಕೊಳ್ಳಬೇಕು. ಅದು ಸರ್ಕಾರದ ಕರ್ತವ್ಯ ಸ್ನೇಹಿತರೆ. ಬರೋಬ್ಬರಿ 39,000 ನೌಕರರ ಜೀವನ ಈಗ ತೊಂದರೆಯಲ್ಲಿ ಸಿಕ್ಕಾಕೊಂಡಂಗೆ ಆಗಿದೆ ಸ್ನೇಹಿತರೆ. ಯಾಕೆಂದರೆ 7ನೇ ವೇತನ ಆಯೋಗದ ವರದಿ ಜಾರಿ ಆದಂತೆ ನಮಗೂ ಕೂಡ ಒಂದು ಆ ಆಯೋಗದ ವರದಿಯ ಅನುಷ್ಠಾನ ಆಗ್ಬೋದು, ವೇತನ ಪಿಂಚಣಿಗಳ ಪರಿಷ್ಕರಣೆ ಆಗ್ಬೋದು ಅಂತ ಆಸೆಯನ್ನು ಇಟ್ಕೊಂಡಿದ್ದಂಥ ಈ ಜೀವಗಳಿಗೆ ಈಗ ನಿರಾಶೆ ಖಂಡಿತ ಅಂತೂ ಆಗಿದೆ ಸ್ನೇಹಿತರೆ. ನೋಡಿ, 2022ರಿಂದ ಎಷ್ಟು ಮಂದಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತಂದರೆ, ಅದರಲ್ಲೂ ನೋಡಿ 2022-23ನೇ ಸಾಲಿನಲ್ಲಿ 537 ಗ್ರೂಪ್ ಎ ನೌಕರರು, ಹಾಗೂ ಗ್ರೂಪ್ ಬಿನಲ್ಲಿ 1,529 ನೌಕರರು, ಹಾಗೂ ಗ್ರೂಪ್ ಸಿನಲ್ಲಿ 11,093, ಹಾಗೂ ಗ್ರೂಪ್ ಡಿ ನೌಕರರು 1,898. ಒಟ್ಟು 15,057 ನೌಕರರು ನಿವೃತ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ 2023-24ನೇ ಸಾಲಿನಲ್ಲಿ ಗ್ರೂಪ್ ಎನಲ್ಲಿ 577, ಗ್ರೂಪ್ ಬಿನಲ್ಲಿ 1,375, ಹಾಗೂ ಗ್ರೂಪ್ ಸಿನಲ್ಲಿ 11,551, ಹಾಗೂ ಗ್ರೂಪ್ ಡಿ ನೌಕರರು 1,594. ಒಟ್ಟು ಬರೋಬ್ಬರಿ 14,797 ಜನ. ಹಾಗೂ 2024-25ನೇ ಸಾಲಿನಲ್ಲಿ, ಅಂದರೆ ಇದು ಜುಲೈವರೆಗಿನ ನಿವೃತ್ತಿ ಹೊಂದಿರತಕ್ಕಂಥ ನೌಕರರ ಸಂಖ್ಯೆ ಅದು 518 ಸ್ನೇಹಿತರೆ. ಗ್ರೂಪ್ ಎ ನೌಕರರು, ಹಾಗೂ 1,000 ಗ್ರೂಪ್ ಬಿ ನೌಕರರು, 7,454 ಗ್ರೂಪ್ ಸಿ ನೌಕರರು, ಹಾಗೂ 1,074 ಗ್ರೂಪ್ ಡಿ ನೌಕರರು. ಒಟ್ಟು 10,400 ಮಂದಿ 2024-25ನೇ ಸಾಲಿನಲ್ಲಿ ನಿವೃತ್ತಿನ ಹೊಂದಿರತಕ್ಕಂಥದ್ದು. ಸೊ ಒಟ್ಟು ಬರೋಬ್ಬರಿ 39,900 ನೌಕರರು ನಿವೃತ್ತಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ. ಇಷ್ಟು ಜನ ನಿವೃತ್ತ ನೌಕರರಿಗೆ ಅವರ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯನ್ನು, ಅದರಲ್ಲಿ DCRG ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳನ್ನು ನೀಡಲು ಸರ್ಕಾರ 5,000 ಕೋಟಿ ವೆಚ್ಚ ಆಗಲಿದೆ ಅಂತ ಈಗ ಆರ್ಥಿಕ ಇಲಾಖೆಯಿಂದ ಹೇಳಿರ್ತಕ್ಕಂಥದ್ದು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿನೂ ಕೊಟ್ಟಿದ್ದಾರೆ ನೋಡಿ. DCRGಗೆ 1,993.60 ಕೋಟಿ ರು ಬೇಕಾಗುತ್ತೆ. ಗಳಿಕೆ ರಜೆ ನಗದೀಕರಣಕ್ಕೆ 669.36 ಕೋಟಿ ರು, ಕಮ್ಯುಟೇಷನ್ 2,370.58 ಕೋಟಿ, ಹಾಗೂ ಇದೆಲ್ಲ ಸೇರಿ ಒಟ್ಟು 5,033.54 ಕೋಟಿ ರು ಹಣದ ವೆಚ್ಚ ಆಗಲಿದೆ. ಸೊ ಇಷ್ಟಕ್ಕೀಗ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರದ ಕೈಲಿ ಜೋಲು ಆಗ್ತಾ ಇಲ್ಲ ಸ್ನೇಹಿತರೆ. ನಾನು ಮುಂಚೆ ವಿಡಿಯೋನಲ್ಲಿ ಹೇಳಿದಾಗೆ ಬಿಟ್ಟಿ ಭಾಗ್ಯಗಳಿಗೆ ಹಣಗಳನ್ನು ಸುರಿದು ಇವರು ಅಧಿಕಾರಕ್ಕೆ ಬರುವ ಕಾರಣ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರು. ಅದಕ್ಕೆ ಹಣವನ್ನು ಅಡ್ಜಸ್ಟ್ ಮಾಡೋಕ್ಕಾಗ್ದೇ ಬೇರೆ ಬೇರೆ ಇಲಾಖೆ ಹಣಗಳನ್ನು ಕೂಡ ಬಳಸಿ ಅವರು ಈಗ ನೌಕರರಿಗೆ ಸರಿಯಾಗಿ ವೇತನ ಪರಿಷ್ಕರಣೆಯೂ ಮಾಡೋಕ್ಕಾಗಿರಲಿಲ್ಲ. ಈಗ ನಿವೃತ್ತ ನೌಕರರಿಗೆ ಅವರ ಪಿಂಚಣಿಯನ್ನು ಪರಿಷ್ಕರಣೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಷ್ಟು ಮಂದಿ ನಿವೃತ್ತ ನೌಕರರು ಏನು ಮಾಡಬೇಕು ಮುಂದೆ? ಅವರ ಜೀವನ ಉತ್ತಮವಾಗಿ ನಡೆಯೋದಕ್ಕೆ ಸರ್ಕಾರ ಸಹಾಯ ಮಾಡಬೇಕಾಗಿತ್ತು. ಆದರೆ ಈಗಲೂ ಕೂಡ ಅದು ನಿರಾಸೆಯನ್ನು ಮಾಡಿದೆ. ಈಗ ಒಂದು ಕಡ್ಡಿ ತುಡ್ಡಾದಂತೆ ಇದನ್ನು ಇಷ್ಟು ಹಣವನ್ನು ಹೊಂದಿಸೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ 2018ರ ವೇತನ ಆಯೋಗದ ವರದಿಯಂತೆ, ಅಂದರೆ ಹಳೆಯ ಆಯೋಗದ ವರದಿಯಂತೆಯೇ ಅವರಿಗೆ ಸೌಲಭ್ಯಗಳು, ಪಿಂಚಣಿ ಸೌಲಭ್ಯಗಳನ್ನು ನೀಡಲಾಗುತ್ತೆ ಅಂತ
ಕಡ್ಡಿ ತುಂಡಾದಂತೆ ಹೇಳಿರ್ತಕ್ಕಂಥದ್ದು ಒಂದು ಭಾಳ ಮುಖ್ಯ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇದಕ್ಕೆ ನೌಕರರ ಸಂಘಗಳು ಯಾವ ರೀತಿ ರಿಯಾಕ್ಟನ್ನು ಮಾಡ್ತಾರೆ, ಈ ನೌಕರರು ಏನು ಮಾಡ್ಬೋದು ಅಂತ ಕಾದು ನೋಡೋಣ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.